ಬೆಂಗಳೂರನ್ನ ಗುಂಡಿ ಮುಕ್ತ ಮಾಡಲು ನಿಮ್ಮ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ನಡೆಸಿದ್ದಂಥ ಅಭಿಯಾನ ಸರ್ಕಾರವನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡಿತ್ತು. ಸರ್ಕಾರ ಏನೋ ಗುಂಡಿ ಮುಚ್ಚೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿತ್ತು. ಅದರಂತೆ ಗುಂಡಿ ಮುಚ್ಚಿರುವಂತ ಈ ಜಿಬಿಎ ಲೆಕ್ಕದ ವರದಿ ಕೊಟ್ಟಿದೆ. ಆದರೆ ಆ ಲೆಕ್ಕವನ್ನು ನೋಡಿದವರು ಜಿಬಿಎ ಗುಂಡಿಯನ್ನ ಮುಚ್ಚೋದಕ್ಕೆ ಚಿನ್ನ ಅಥವಾ ಬೆಳ್ಳಿ ಲೇಪನ ಏನಾದರೂ ಮಾಡಿದ್ದಾರಾ ಅಂತ ಹುಡುಕುವಂತಾಗಿದೆ. ಇದಕ್ಕೆ ಕಾರಣ ಏನು? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಮತ್ತೆ ಮುನ್ನೆಲೆಗೆ ಬಂದ ರಾಜಧಾನಿ ಯಮಗುಂಡಿಗಳು. ಗುಂಡಿ ಮುಚ್ಚುವ ನೆಪದಲ್ಲಿ ಗೋಲ್ಮಾಲ್ ಮಾಡಿದ್ರ? ಬೆಂಗಳೂರು ಅಂದ್ರೆ ಹೈಟೆಕ್ ಸಿಟಿ, ಉದ್ಯಾನ ನಗರಿ, ಹೀಗೆ ಒಂದಾ ಎರಡ ಹೊಗಳೋದಕ್ಕೆ ಇರುವ ಬಿರುದುಗಳು. ಆದ್ರೆ ಇದೇ ಬೆಂಗಳೂರಿಗೆ ಗುಂಡಿಗಳ ನಗರಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆಗಾಗ ನಮ್ಮ ರಾಜಧಾನಿಯನ್ನ ಗುಂಡಿ ಮುಕ್ತ ಮಾಡಿ ಅಂತ ನಿಮ್ಮ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ಅಭಿಯಾನದ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ ಕೂಡ ಗುಂಡಿ ಮುಚ್ಚುವ ಕಾರ್ಯ ಶುರು ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಬೀದಿಗಿಡಿದು ಸರ್ಕಾರದ ಕಣ್ಣಿಗೆ ರಾಚುವಂತೆ ರಸ್ತೆ ಗುಂಡಿಗಳನ್ನು ತೋರಿಸಿ ಬೆಂಗಳೂರಿಗರನ್ನ ಈ ಯಮಗುಂಡಿಗಳಿಂದ ರಕ್ಷಣೆ ಮಾಡುವಂತೆ ಡೆಡ್ಲೈನ್ ಕೂಡ ನೀಡಿತ್ತು. ಒಂದು ಗುಂಡಿ ಮುಚ್ಚಲು 1 ಲಕ್ಷ ರೂಪಾಯಿ ವೆಚ್ಚ. ಕಾಮಗಾರಿಯ ಲೆಕ್ಕದಲ್ಲಿ ಅಕ್ರಮದ ವಾಸನೆ. ರಿಪಬ್ಲಿಕ್ ಕನ್ನಡ ಡೆಡ್ಲೈನ್ ಕೊಡ್ತಾ ಇದ್ದಂತೆ ಗುಂಡಿ ಮುಚ್ಚುವ ಕಾಮಗಾರಿಗೆ ಸರ್ಕಾರ ಆದೇಶಿಸಿತ್ತು. ಆದರೆ ಈ ಕಾಮಗಾರಿಯಲ್ಲಿ ಈಗ ಅಕ್ರಮದ ವಾಸನೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಬರೋಬ್ಬರಿ 1 ಲಕ್ಷ ರೂಪಾಯಿ ವೆಚ್ಚ ಮಾಡಿರುವುದಾಗಿ ಸ್ವತಃ ಜಿಬಿಎ ತನ್ನ ವರದಿಯಲ್ಲಿ ಹೇಳಿಕೊಂಡಿದೆ. ರಸ್ತೆ ಗುಂಡಿಗಳನ್ನು ಮುಚ್ಚಲು ಒಂದೊಂದು ಏರಿಯಾದಲ್ಲಿ ಒಂದೊಂದು ರೇಟ್ ಕಾರ್ಡ್ ತೋರಿಸಿದೆ. ಈ ಗುಂಡಿ ಮುಚ್ಚುವ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ, ಜಿಬಿಎ ಕಳ್ಳ ಲೆಕ್ಕ ತೋರಿಸಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಒಟ್ಟು 150 ಗುಂಡಿಗಳಿದ್ದು ಇದರಲ್ಲಿ 140 ಗುಂಡಿ ಮುಚ್ಚಲಾಗಿದೆಯಂತೆ. 140 ಗುಂಡಿ ಮುಚ್ಚೋದಕ್ಕೆ ಜಿಬಿಎ ಬರೋಬ್ಬರಿ 1,40,40,00,000 ರೂಪಾಯಿ ವೆಚ್ಚ ಮಾಡಿದೆಯಂತೆ. ಈ ಲೆಕ್ಕದ ಪ್ರಕಾರ ಒಂದು ಗುಂಡಿ ಮುಚ್ಚೋದಕ್ಕೆ ಸರಾಸರಿ 1 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಜಿಬಿಎ ವರದಿಯಲ್ಲಿ ಉಲ್ಲೇಖ ಆಗಿದೆ. ಶಿವಾಜಿನಗರ ಕ್ಷೇತ್ರದಲ್ಲಿ ಒಟ್ಟು 250 ಗುಂಡಿಗಳಿದಾವಂತೆ. ಅದರಲ್ಲಿ ಜಿಬಿಎ ಇದುವರೆಗೂ 232 ಗುಂಡಿ ಮುಚ್ಚಿದೆಯಂತೆ. ಇಲ್ಲೂ ಕೂಡ 1,40,40,00,000 ರೂಪಾಯಿ ವೆಚ್ಚವಾಗಿದೆಯಂತೆ. ಈ ಲೆಕ್ಕದ ಪ್ರಕಾರ ಒಂದು ಗುಂಡಿ ಮುಚ್ಚೋದಕ್ಕೆ ಜಿಬಿಎ 60,344 ರೂಪಾಯಿ ಖರ್ಚಾಗಿದೆ ಅಂತ ಜಿಬಿಎ ವರದಿ ನೀಡಿದೆ. ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಒಟ್ಟು 374 ಗುಂಡಿಗಳಲ್ಲಿ ಜಿಬಿಎ 366 ಗುಂಡಿ ಮುಚ್ಚಿದೆಯಂತೆ. ಇಲ್ಲಿ ಗುಂಡಿಗಳನ್ನು ಮುಚ್ಚಲು ಜಿಬಿಎ ಖರ್ಚು ಮಾಡಿರುವುದರ ಬರೋಬ್ಬರಿ 1,80,00,000 ರೂಪಾಯಿ. ಈ ಲೆಕ್ಕದ ಪ್ರಕಾರ ಜಿಬಿಎ ಗೋವಿಂದರಾಜಪುರದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ 49,180 ರೂಪಾಯಿ ಖರ್ಚು ಮಾಡಿದೆ. ವಿಜಯನಗರ ಕ್ಷೇತ್ರದಲ್ಲಿ ಒಟ್ಟು 403 ಗುಂಡಿಗಳಲ್ಲಿ ಇದುವರೆಗೂ 382 ಗುಂಡಿ ಮುಚ್ಚಿದ್ದು 1,80,00,000 ರೂಪಾಯಿ ವೆಚ್ಚವಾಗಿದೆಯಂತೆ. ಇಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಜಿಬಿಎ 47,120 ರೂಪಾಯಿ ಖರ್ಚು ಮಾಡಿದೆಯಂತೆ. ಇನ್ನು ಹೆಬ್ಬಾಳ ಕ್ಷೇತ್ರದಲ್ಲಿ ಇದ್ದು ಎಲ್ಲಾ ಗುಂಡಿಗಳನ್ನು ಮುಚ್ಚಲಾಗಿದೆ ಅಂತ ಜಿಬಿಎ ವರದಿ ನೀಡಿದೆ. ಹೆಬ್ಬಾಳದಲ್ಲಿ ಗುಂಡಿ ಮುಕ್ತ ಕ್ಷೇತ್ರವನ್ನಾಗಿಸಿದೆ ಅಂತ ವರದಿ ನೀಡಿರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇಲ್ಲಿ ಖರ್ಚು ಮಾಡಿರುವುದು ಕೇವಲ 10 ಲಕ್ಷ ರೂಪಾಯಿ ಅಂತೆ. ಉಳಿದ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಇಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಕೇವಲ 1,231 ರೂಪಾಯಿಗೆ ಮಾತ್ರ ಖರ್ಚಾಗಿದೆ. ಹೆಬ್ಬಾಳಕ್ಕಿಂತಲೂ ಇಂಟ್ರೆಸ್ಟಿಂಗ್ ಅಂದ್ರೆ ಅದು ಜಯನಗರ ಕ್ಷೇತ್ರದ್ದು. ಇಲ್ಲಿನ 588 ರಸ್ತೆ ಗುಂಡಿಗಳ ಪೈಕಿ 565 ಗುಂಡಿಗಳನ್ನ 1 ರೂಪಾಯಿಯನ್ನೂ ಖರ್ಚು ಮಾಡದೆ ಜಿಬಿಎ ಮುಚ್ಚಿದೆ. ಹೀಗೆ ಒಂದೊಂದು ಕ್ಷೇತ್ರದಲ್ಲೂ ಗುಂಡಿ ಮುಚ್ಚೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಷ್ಟೆಷ್ಟು ವೆಚ್ಚ ಮಾಡಿದೆ ಅಂತ ವರದಿ ನೀಡಿದೆ. ಜಿಬಿಎ ನೀಡಿರುವ ಈ ವರದಿಯೇ ಈಗ ಅನುಮಾನಕ್ಕೆ ಕಾರಣ ಆಗಿದೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರನ್ನ ಗುಂಡಿ ಮುಕ್ತ ಮಾಡಲು ನಿಮ್ಮ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ನಡೆಸಿದ್ದಂಥ ಅಭಿಯಾನ ಸರ್ಕಾರವನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡಿತ್ತು. ಸರ್ಕಾರ ಏನೋ ಗುಂಡಿ ಮುಚ್ಚೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿತ್ತು. ಅದರಂತೆ ಗುಂಡಿ ಮುಚ್ಚಿರುವಂತ ಈ ಜಿಬಿಎ ಲೆಕ್ಕದ ವರದಿ ಕೊಟ್ಟಿದೆ. ಆದರೆ ಆ ಲೆಕ್ಕವನ್ನು ನೋಡಿದವರು ಜಿಬಿಎ ಗುಂಡಿಯನ್ನ ಮುಚ್ಚೋದಕ್ಕೆ ಚಿನ್ನ ಅಥವಾ ಬೆಳ್ಳಿ ಲೇಪನ ಏನಾದರೂ ಮಾಡಿದ್ದಾರಾ ಅಂತ ಹುಡುಕುವಂತಾಗಿದೆ. ಇದಕ್ಕೆ ಕಾರಣ ಏನು? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಮತ್ತೆ ಮುನ್ನೆಲೆಗೆ ಬಂದ ರಾಜಧಾನಿ ಯಮಗುಂಡಿಗಳು. ಗುಂಡಿ ಮುಚ್ಚುವ ನೆಪದಲ್ಲಿ ಗೋಲ್ಮಾಲ್ ಮಾಡಿದ್ರ? ಬೆಂಗಳೂರು ಅಂದ್ರೆ ಹೈಟೆಕ್ ಸಿಟಿ, ಉದ್ಯಾನ ನಗರಿ, ಹೀಗೆ ಒಂದಾ ಎರಡ ಹೊಗಳೋದಕ್ಕೆ ಇರುವ ಬಿರುದುಗಳು. ಆದರೆ ಇದೇ ಬೆಂಗಳೂರಿಗೆ ಗುಂಡಿಗಳ ನಗರಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆಗಾಗ ಟ್ರೆಂಡ್ ಆಗೋದು ಸಾಮಾನ್ಯ. ಇದಕ್ಕೆ ರಸ್ತೆ ಗುಂಡಿಗಳೇ ಕಾರಣ.
ನಮ್ಮ ರಾಜಧಾನಿಯನ್ನ ಗುಂಡಿ ಮುಕ್ತ ಮಾಡಿ ಅಂತ ನಿಮ್ಮ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ಅಭಿಯಾನದ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ ಕೂಡ ಗುಂಡಿ ಮುಚ್ಚುವ ಕಾರ್ಯ ಶುರು ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಬೀದಿಗಿಡಿದು ಸರ್ಕಾರದ ಕಣ್ಣಿಗೆ ರಾಚುವಂತೆ ರಸ್ತೆ ಗುಂಡಿಗಳನ್ನು ತೋರಿಸಿ ಬೆಂಗಳೂರಿಗರನ್ನ ಈ ಯಮಗುಂಡಿಗಳಿಂದ ರಕ್ಷಣೆ ಮಾಡುವಂತೆ ಡೆಡ್ಲೈನ್ ಕೂಡ ನೀಡಿತ್ತು. ಒಂದು ಗುಂಡಿ ಮುಚ್ಚಲು 1 ಲಕ್ಷ ರೂಪಾಯಿ ವೆಚ್ಚ. ಕಾಮಗಾರಿಯ ಲೆಕ್ಕದಲ್ಲಿ ಅಕ್ರಮದ ವಾಸನೆ. ರಿಪಬ್ಲಿಕ್ ಕನ್ನಡ ಡೆಡ್ಲೈನ್ ಕೊಡ್ತಾ ಇದ್ದಂತೆ ಗುಂಡಿ ಮುಚ್ಚುವ ಕಾಮಗಾರಿಗೆ ಸರ್ಕಾರ ಆದೇಶಿಸಿತ್ತು. ಆದರೆ ಈ ಕಾಮಗಾರಿಯಲ್ಲಿ ಈಗ ಅಕ್ರಮದ ವಾಸನೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಬರೋಬ್ಬರಿ 1 ಲಕ್ಷ ರೂಪಾಯಿ ವೆಚ್ಚ ಮಾಡಿರುವುದಾಗಿ ಸ್ವತಃ ಜಿಬಿಎ ತನ್ನ ವರದಿಯಲ್ಲಿ ಹೇಳಿಕೊಂಡಿದೆ. ರಸ್ತೆ ಗುಂಡಿಗಳನ್ನು ಮುಚ್ಚಲು ಒಂದೊಂದು ಏರಿಯಾದಲ್ಲಿ ಒಂದೊಂದು ರೇಟ್ ಕಾರ್ಡ್ ತೋರಿಸಿದೆ. ಈ ಗುಂಡಿ ಮುಚ್ಚುವ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ, ಜಿಬಿಎ ಕಳ್ಳ ಲೆಕ್ಕ ತೋರಿಸಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಒಟ್ಟು 150 ಗುಂಡಿಗಳಿದ್ದು ಇದರಲ್ಲಿ 140 ಗುಂಡಿ ಮುಚ್ಚಲಾಗಿದೆಯಂತೆ. 140 ಗುಂಡಿ ಮುಚ್ಚೋದಕ್ಕೆ ಜಿಬಿಎ ಬರೋಬ್ಬರಿ 1,40,40,00,000 ರೂಪಾಯಿ ವೆಚ್ಚ ಮಾಡಿದೆಯಂತೆ. ಈ ಲೆಕ್ಕದ ಪ್ರಕಾರ ಒಂದು ಗುಂಡಿ ಮುಚ್ಚೋದಕ್ಕೆ ಸರಾಸರಿ 1 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಜಿಬಿಎ ವರದಿಯಲ್ಲಿ ಉಲ್ಲೇಖ ಆಗಿದೆ. ಶಿವಾಜಿನಗರ ಕ್ಷೇತ್ರದಲ್ಲಿ ಒಟ್ಟು 250 ಗುಂಡಿಗಳಿದಾವಂತೆ. ಅದರಲ್ಲಿ ಜಿಬಿಎ ಇದುವರೆಗೂ 232 ಗುಂಡಿ ಮುಚ್ಚಿದೆಯಂತೆ. ಇಲ್ಲೂ ಕೂಡ 1,40,00,000 ರೂಪಾಯಿ ವೆಚ್ಚವಾಗಿದೆಯಂತೆ. ಈ ಲೆಕ್ಕದ ಪ್ರಕಾರ ಒಂದು ಗುಂಡಿ ಮುಚ್ಚೋದಕ್ಕೆ ಜಿಬಿಎ 60,344 ರೂಪಾಯಿ ಖರ್ಚಾಗಿದೆ ಅಂತ ಜಿಬಿಎ ವರದಿ ನೀಡಿದೆ. ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಒಟ್ಟು 374 ಗುಂಡಿಗಳಲ್ಲಿ ಜಿಬಿಎ 366 ಗುಂಡಿ ಮುಚ್ಚಿದೆಯಂತೆ. ಇಲ್ಲಿ ಗುಂಡಿಗಳನ್ನು ಮುಚ್ಚಲು ಜಿಬಿಎ ಖರ್ಚು ಮಾಡಿರುವುದರ ಬರೋಬ್ಬರಿ 1,80,00,000 ರೂಪಾಯಿ. ಈ ಲೆಕ್ಕದ ಪ್ರಕಾರ ಜಿಬಿಎ ಗೋವಿಂದರಾಜಪುರದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ 49,180 ರೂಪಾಯಿ ಖರ್ಚು ಮಾಡಿದೆ. ವಿಜಯನಗರ ಕ್ಷೇತ್ರದಲ್ಲಿ ಒಟ್ಟು 403 ಗುಂಡಿಗಳಲ್ಲಿ ಇದುವರೆಗೂ 382 ಗುಂಡಿ ಮುಚ್ಚಿದ್ದು 1,80,00,000 ರೂಪಾಯಿ ವೆಚ್ಚವಾಗಿದೆಯಂತೆ. ಇಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಜಿಬಿಎ 47,120 ರೂಪಾಯಿ ಖರ್ಚು ಮಾಡಿದೆಯಂತೆ. ಇನ್ನು ಹೆಬ್ಬಾಳ ಕ್ಷೇತ್ರದಲ್ಲಿ ಇದ್ದು ಎಲ್ಲಾ ಗುಂಡಿಗಳನ್ನು ಮುಚ್ಚಲಾಗಿದೆ ಅಂತ ಜಿಬಿಎ ವರದಿ ನೀಡಿದೆ. ಹೆಬ್ಬಾಳದಲ್ಲಿ ಗುಂಡಿ ಮುಕ್ತ ಕ್ಷೇತ್ರವನ್ನಾಗಿಸಿದೆ ಅಂತ ವರದಿ ನೀಡಿರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇಲ್ಲಿ ಖರ್ಚು ಮಾಡಿರುವುದು ಕೇವಲ 10 ಲಕ್ಷ ರೂಪಾಯಿ ಅಂತೆ. ಉಳಿದ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಇಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಕೇವಲ 1,231 ರೂಪಾಯಿಗೆ ಮಾತ್ರ ಖರ್ಚಾಗಿದೆ. ಹೆಬ್ಬಾಳಕ್ಕಿಂತಲೂ ಇಂಟ್ರೆಸ್ಟಿಂಗ್ ಅಂದ್ರೆ ಅದು ಜಯನಗರ ಕ್ಷೇತ್ರದ್ದು. ಇಲ್ಲಿನ 588 ರಸ್ತೆ ಗುಂಡಿಗಳ ಪೈಕಿ 565 ಗುಂಡಿಗಳನ್ನ 1 ರೂಪಾಯಿಯನ್ನೂ ಖರ್ಚು ಮಾಡದೆ ಜಿಬಿಎ ಮುಚ್ಚಿದೆ. ಹೀಗೆ ಒಂದೊಂದು ಕ್ಷೇತ್ರದಲ್ಲೂ ಗುಂಡಿ ಮುಚ್ಚೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಷ್ಟೆಷ್ಟು ವೆಚ್ಚ ಮಾಡಿದೆ ಅಂತ ವರದಿ ನೀಡಿದೆ. ಜಿಬಿಎ ನೀಡಿರುವ ಈ ವರದಿಯೇ ಈಗ ಅನುಮಾನಕ್ಕೆ ಕಾರಣ ಆಗಿದೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.